ವಿದ್ಯಾರ್ಥಿಗಳನ್ನ ಗುರುತಿಸಿ ವಿದ್ಯಾರ್ಥಿಗಳಿಗೆ ಚೈತನ್ಯವನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಒಂದು ಒಳ್ಳೆ ರೀತಿಯ ಬುನಾದಿಯನ್ನು ಹಾಕಲಿಕ್ಕೆ ಒಬ್ಬ ರಾಜಕಾರಣಿಗಳಿಗೆ ಸಾಧ್ಯ ಇದೆ. ಆ ರಾಜಕಾರಣಿಗಳು ಆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಕೇವಲ ಶಾಸಕರಾಗಿ ಯಾವುದೋ ರಸ್ತೆ ಮಾಡಿಸೋದು, ಚರಂಡಿ ಮಾಡಿಸೋದು, ತಾಲೂಕು ಆಫೀಸಲ್ಲಿ ರೈತರು ಕೆಲಸ ಮಾಡಿಕೊಡೋದು ಅಷ್ಟೇ ಅಲ್ಲ. ಶಾಸಕರುಗಳ ಕೆಲಸ, ವಿದ್ಯಾರ್ಥಿಗಳ ಕೆಲಸ, ರೈತರ ಕೆಲಸ, ಸಾರ್ವಜನಿಕರ ಕೆಲಸ, ಅವ್ರ ಜೊತೆ ಭಾವನಾತ್ಮಕವಾಗಿರ್ಬೇಕು. ಅವ್ರಿಗೆ ಏನಾದರೂ ಭಾವನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ಈ ರಾಜ್ಯಕ್ಕೆ ಯಾರಾದರೂ ಪ್ರಾಥಮಿಕವಾಗಿ ತೋರಿಸ್ಕೊಟ್ಟಂತ ರಾಜಕಾರಣಿ ಯಾರಾದರೂ ಇದ್ರೆ ಮಾನ್ಯ ಡಿ ಕೆ ಸುರೇಶ್ ಅವರು. ಇಲ್ಲೆಲ್ಲ ನಗರಸಭಾ ಸದಸ್ಯರಿದ್ದೀರಾ. ಕಾವೇರಿ 6ನೇ ಹಂತದ ಯೋಜನೆಯಲ್ಲಿ ಅರ್ಧ TMC ನೀರನ್ನ, ಕಾವೇರಿ ಕುಡಿಯೋ ನೀರನ್ನ ಇದಕ್ಕೆ ನಮಗೆ ರಿಸರ್ವ್ ಮಾಡಿಸ್ಕೊಟ್ಟಿದ್ದಾರೆ. ಅದಕ್ಕೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನೆಲಮಂಗಲ ಉತ್ಸವವನ್ನ ಇವತ್ತು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದ ಮುಖೇನ ಪ್ರಾರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತು ನೀವೆಲ್ಲ ವಿದ್ಯಾರ್ಥಿನಿಯರು ಬಂದಿದ್ದೀರಾ, ಪೋಷಕರು ಬಂದಿದ್ದೀರಾ, ಎಲ್ಲ ಈ ತಾಲೂಕಿನ ಮಹಾಜನತೆ ಗೌರವಾನ್ವಿತರು ಬಂದಿದ್ದೀರಾ. ನಿಮ್ಮೆಲ್ಲರಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತಕ್ಕಂಥದ್ದು, ಈ ನೆಲಮಂಗಲ ಉತ್ಸವದ ಅಂಗವಾಗಿ ಮಾಡ್ತಕ್ಕಂಥ ಮುಂದಿನ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರವನ್ನು ಕೇಳ್ತಾ, ಜನತೆಗೆ ನಾನು ಭಾವನಾತ್ಮಕವಾಗಿ ಅವರ ಹೃದಯ ಸ್ಪರ್ಶಿಯಾಗಿ ನಾನು ಅವ್ರ ಜೊತೆ ಒಡನಾಟ ಇಟ್ಕೋಬೇಕು. ಅದು ಕೇವಲ ರಸ್ತೆ ಮಾಡ್ತಕ್ಕಂಥದ್ದು, ಚರಂಡಿ ಮಾಡ್ತಕ್ಕಂಥದ್ದು, ಸಾರ್ವಜನಿಕರ ಬೇರೆ ಬೇರೆ ದೀಪ, ವಿದ್ಯುತ್ ದೀಪ ಇರ್ಬೋದು, ತಾಲೂಕು ಕಚೇರಿಗೆ ಸಂಬಂಧಪಟ್ಟಿರ್ಬೋದು, ಇದಕ್ಕಷ್ಟೇ ನನ್ನ ಕೆಲಸ ಸೀಮಿತ ಆಗಿರಬಾರ್ದು. ನಾನು ನನ್ನ ಕ್ಷೇತ್ರದ ಜನತೆಗೆ ವಿಭಿನ್ನವಾಗಿ ಪ್ರಾಮಾಣಿಕವಾಗಿ ಏನಾದರೂ ಒಂದು ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ತೀರ್ಮಾನ ಮಾಡಿ ನೆಲಮಂಗಲ ಉತ್ಸವದ ಅಂಗವಾಗಿ, ನೆಲಮಂಗಲ ಉತ್ಸವ ಅಂದ್ರೆ ನೆಲಮಂಗಲ ಜನತೆಯ ಉತ್ಸವ. ಆ ನೆಲಮಂಗಲ ಜನತೆಯ ಉತ್ಸವ ವಿದ್ಯಾರ್ಥಿಗಳ ಮುಖೇನ ಇವತ್ತು ನೆಲಮಂಗಲ ತಾಲೂಕಿನ ಭವಿಷ್ಯ ಇರ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿನಿಯರ ಕೈಯಲ್ಲಿ. ನೀವೆಲ್ಲ ಇಲ್ಲಿ ಒದ್ದೆ ವಿದ್ಯಾವಂತರಾಗಿ ಒಳ್ಳೆ ಸುಶಿಕ್ಷಿತರಾಗಿ ಸಮಾಜವನ್ನ ಕಟ್ತಕ್ಕಂಥ, ನನ್ನ ತಾಲೂಕನ್ನ ಕಟ್ತಕ್ಕಂಥ ಭವಿಷ್ಯತ್ತಿನ ಪ್ರಜೆಗಳಾಗಿರ್ತಕ್ಕಂಥ ತಮಗೆ ಏನು 75% ಅನ್ನ ಪಡೆದಿದ್ದೀರಾ. ನೀವು ಮುಂದೆ ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಇನ್ನೂ ಹೆಚ್ಚು ಅಂಕಗಳನ್ನು ಪಡ್ಕೋಬೇಕು. ನೀವು ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಈ ತಾಲೂಕಿಗೆ, ಈ ಜಿಲ್ಲೆಗೆ, ರಾಜ್ಯಕ್ಕೆ, ನನ್ನ ಕ್ಷೇತ್ರದ ವಿದ್ಯಾರ್ಥಿನಿಯರು ಮಾದರಿಯಾಗಬೇಕು. ಎಲ್ಲರೂ ಅವ್ರನ್ನ ಗುರುತಿಸತಕ್ಕಂಥ ರೀತಿ ಆಗಬೇಕು ಅಂತ ಹೇಳಿ ನೀವು ಪಡೆದಿರ್ತಕ್ಕಂಥ ಒಂದು 75% ಅಂಕದ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ನನ್ನ ಕೈಲಾದಂಥ